ಸತ್ತೋಗ್ಬಿಟ್ನ ಸಾಯೋದ ಇಷ್ಟೊತ್ತಿಗೆ ತಲೆ ಬಾಡಿ ಇಲ್ಲ ಪೀಸ್ ಪೀಸ್ ಹೋಗಿರುತ್ತೆ. ಕಾರ್ಪೊರೇಷನ್ ಬರಲ್ಲ ಅವ್ನ್ ಬಾಡಿ ಮುಟ್ಟಕ್ಕೆ ಇಷ್ಟೊತ್ತಿಗೆ ನಾಯಿ ನರಿ ತಿಂದು ಬಿಸಾಕಿರುತ್ತೆ ನನ್ ಮಗನ. ನಾಯಿ ನರಿಗಳ ಆ ಪ್ರಾಣಿಗಳು ಮುಟ್ಟಕ್ಕೆ ಅವನ್ನ ಅಸಹ್ಯ ಪಡ್ತಾವೆ ಸರ್. ಅಂತ ವರ್ಷ ನನ್ ಮಗ ಸರ್ ಅವನು. ಅಲ್ಲಪ್ಪ ಇವೆಲ್ಲ ಯಾಕೆ ಹಿಂಗ್ ಕೆಂಡ ಕರ್ತಿದ್ರ? ಅವನೇನ್ ತಪ್ಪು ಕೆಲಸ ಮಾಡ್ದ? ತಪ್ಪು ಕೆಲ್ಸನ ಅವ್ನ್ ಮಾಡಿದ ಹಲ್ಕ ಕೆಲಸ ಹೇಳ್ತಾ ಹೋದ್ರೆ ಬಂಡೆ ಕಲ್ಲು ಸಿಡಿದು ಚೂರ್ ಚೂರ ಬಿಡುತ್ತೆ. ಅಂತ ತರ್ಲೆ ನನ್ ಮಗ, ಲೋಫರ್ ನನ್ ಮಗ, ಪಾಪಿ ನನ್ ಮಗ, ಕಚ ನನ್ ಮಗ, ವರ್ಷ ನನ್ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ನಿನಗೇನು? ನೀನ್ ಇದುವರೆಗೂ ತಪ್ಪು ಮಾಡೇ ಇಲ್ಲ? ತಪ್ಪು ಮಾಡಿಲ್ಲ? ಇಲ್ಲಣ್ಣ, ನಾನು ಇದುವರೆಗೂ ಅಂತ ತಪ್ಪು ಮಾಡೇ ಇಲ್ಲಣ್ಣ. ನನ್ ಬಿಟ್ಬಿಡಣ್ಣ. ಏನು ಇದುವರೆಗೂ ನೀನ್ ತಪ್ಪೇ ಮಾಡಿಲ್ವಾ? ತಪ್ಪೇ ಮಾಡಿಲ್ಲ. ಏನ್ ಇಡೀ ಏರಿಯಾಗೆ ನೀನ್ ಶ್ರೀರಾಮಚಂದ್ರ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ಗಣೇಶ, ಗಜಾನನ, ಗಜವದನ, ವಿನಾಯಕ, ನೋಡು ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡು. ನಾನು ಇದುವರೆಗೂ ತಪ್ಪೇ ಮಾಡಿಲ್ಲ ಅಂತ ನಾನು ನಿನ್ ಕಾಲ್ ಹಿಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ನನ್ನ ಮಗನೇ ನೀನ್ ನಾನು ಹೇಳ್ದಾಗ ಕೇಳ್ಬೇಕು. ಮುಟ್ಟು, ಪ್ರಮಾಣ ಮಾಡು, ಮುಟ್ಟು. ನೋಡು ಬಹಳ ಪವರ್ಫುಲ್ ಗಣೇಶ ಇದು. ನೋಡಿ ಇದೇ ತರ ಸುಳ್ಳು ಹೇಳಿ ಪ್ರಮಾಣ ಮಾಡಿದಕ್ಕೆ ಅವ್ನ್ ಕಾಲ್ ಬಿದ್ದೋಗಿದೆ. ನೋಡಿ ನನ್ನ ಮಗ ಹುಚ್ಚಿರ್ಕೊಂಡು ಮಾಡ್ತಾ ಇದ್ದ. ನೋಡು, ಮಾಡು, ಮುಟ್ಟು, ಪ್ರಮಾಣ ಮಾಡು. ಯಾಕಂದ್ರೆ ಗಣೇಶನ್ ಮೇಲೆ ಆನೆ ಇಟ್ನು ಕಾಲೇ ಹೊಂಟೋಗ್ಬಿಡ್ತು ಶಿವ. ಅಣ್ಣ ಇದೆಲ್ಲ ಯಾಕಣ್ಣ? ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ ಅಣ್ಣ. ಮಾಡಿದ್ಯಾ? ದೊಡ್ಡ ತಪ್ಪೇ ಮಾಡಿದ್ಯಾ? ನೀನು ಹಲ್ಕ ನನ್ನ ಮಗನೇ. ಎಲ್ಲರೂ ಕಚರಾಗಳೇ. ನಾನ್ ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಅಷ್ಟೇ ವ್ಯತ್ಯಾಸ. ತೆಗಿ ದುಡ್ಡು ತೆಗಿ. ಅವ್ರು ಇವ್ರ ತಲೆ ಮೇಲೆ ಕೈ ಹೇಳಿ ಸಂಪಾದನೆ ಮಾಡಿರೋ ದುಡ್ಡು ತಗೋ. 10 ರೂಪಾಯಿ ಇಟ್ಕೋ. ಮಗನೇ ಪಾಪದಣ. ಈ ಪಾಪಿ ಹತ್ರ ಇರ್ಲಿ ಬಿಡು. ಪಾಪ ಕಾರ್ಯಗಳಿಗೆ ಯೂಸ್ ಮಾಡ್ತೀನಿ. ಹೌದಣ್ಣ, ಇದೇ ತರ ಪಾಪು ಜನಗಳ ಹೊಟ್ಟೆ ಉರಿಸಿ ದುಡ್ಡು ಸುಲಿತಾ ಇದ್ದ. ನಾನು ಕಚಡ ಪಾಪಿ ಅಂತ ಹೇಳ್ಕೊಂಡು ಎಲ್ಲ ಅಲ್ಕೆ ಕೆಲಸ ಮಾಡ್ತಾ ಇದ್ದ. ಒಂದ್ಸಲ ನಮ್ಮ ಬಾರಲ್ಲಿ ಚೆನ್ನಾಗಿ ಕುಡ್ದ. ನಾನು ದುಡ್ಡು ಕೇಳಿದೆ. ಅದ್ ತಪ್ಪಣ್ಣ? ಫಸ್ಟ್ ಆಫ್ ಆಲ್ ನೀನ್ ವೈನ್ ಸ್ಟೋರ್ ಇಟ್ಟಿರೋದೇ ನಮ್ಮನ್ನ ಕುಡಿಸಿ ಹಾಳು ಮಾಡೋದಲ್ದೆ ದುಡ್ಡು ಕೇಳ್ತೀಯ? ನಾವು ಕುಡಿದು ಹಾಳಾಗೋದಲ್ದೆ ನಿಂಗ್ ದುಡ್ಡು ಕೊಟ್ಟು ಬೇರೆ ಹಾಳಾಗಬೇಕಾ? ಮಹಾತ್ಮ ಗಾಂಧಿ ಇವತ್ ಬದುಕಿದ್ರೆ ನಿನ್ ಫೈರ್ ಮಾಡಿ ಸಾಯಿಸ್ಬಿಡೋರು. ನಿನ್ನ ವೈನ್ ಸ್ಟೋರ್ ಅಲ್ಲಿ ಕುಡಿದವ್ರು ಎಷ್ಟು ಜನ ಫುಟ್ಪಾತ್ ಅಲ್ಲಿ ಬಿದ್ದಿಲ್ಲ? ಇವತ್ ನೀನು ಫುಟ್ಪಾತ್ ಅಲ್ಲಿ ಬಿದ್ದಿಲ್ಲ. ನನ್ನ ಮಗನೇ ದುಡ್ಡು ಕೇಳ್ತಾನೆ. ನಮ್ಮನೇಲಿ ನನಗೆ ಯಾರು ವೆಯ್ಟೇ ಮಾಡ್ತಾ ಇಲ್ವೇ? ಮಮ್ಮಿ, ಡ್ಯಾಡಿ, ನಿಮಗೆ ನಿಮ್ ಮಗನ ಬಗ್ಗೆ ಒಂಚೂರು ಕನಿಕರ ಇಲ್ಲ. ನಿಮ್ ಸನ್ ಬಗ್ಗೆ ನಿಮ್ಗೆ ಒಂಚೂರು ಪ್ರೀತಿ ಇಲ್ಲ. ಟೈಮ್ ಎಷ್ಟು ಇವಾಗ? 12 ಗಂಟೆ ಆದ್ರೂ ಮಗ ಬಂದಿಲ್ಲ ಅನ್ನೋ ಟೆನ್ಷನ್ ಬೇಡ ನಿಮ್ಗೆ? ಲೈಟ್ ಆಫ್ ಮಾಡಿ ದನ ತಿಂದಂಗ್ ತಿಂದು ಡೆಡ್ ಬಾಡಿಗಳ ಹತ್ರ ಬಿದ್ದಿದ್ದೀರಾ? ಡ್ಯಾಡಿ, ನೀನ್ ಸತ್ರೆ ನಿನಗೆ ಪಿಂಡ ಹಾಕಕ್ ಇರೋದೇ ನಾನೊಬ್ಬ. ನೀನ್ ನೆಗೆದ್ ಬಿದ್ರು ನಾನು ಒಬ್ನೇ ಇರೋದು. ಮಗ ಅನ್ನೋ ಪ್ರೀತಿ ಬೇಡ ನಿಮ್ಗೆ? ಮಮ್ಮಿ ಡ್ಯಾಡಿ ಅಂತ ಕರೆಯಕ್ಕೆ ನಾಚಿಕೆ ಆಗತ್ ನಂಗೆ. ಬೆಳಿಗ್ಗೆ ನಂಗೆ ಕೆಲ್ಸ ಇದೆ, ನಾನೀಗ ಮಲಗ್ಬೇಕು. ಓಕೆ, ಬೇಗ ಬಿಡ್ಬೇಕು. ಚಾಪೆ ನಾನು ಒಳಗ್ ಮಲಗ್ತೀನಿ, ನೀವು ಚಾಪೆ ಒಳಗ್ ಮಲ್ಕೊಳ್ಳಿ. ಮಮ್ಮಿ ಡ್ಯಾಡಿ ಅಂತ ಏನು ಮಾಡಕ್ಕಾಗಲ್ಲ. ನೀನು ಅವರಪ್ಪನ? ಅಯ್ಯ, ಅವನಿಗೆ ಊರಲ್ಲಿರಲ್ಲ ಅಪ್ಪ ಅಮ್ಮಂದ್ರೆ ಎಷ್ಟು ಬಂದ್ ಮನೆಗೆ ಮುಗ್ಗಿ ಅಪ್ಪ ಅಮ್ಮ ಅಕ್ಕ ಅನ್ಕೊಂಡು ಅವಂದೇ ಮನೆ ಹತ್ರ ಆಡ್ತಿದ್ದ. ಬೆಳಿಗ್ಗೆ ಎತ್ ಕೂಡ್ಲೆ ಇದು ಟಿಫಿನ್. ಯಾವತ್ತೋ ಒಂದಿನ ನಿಮ್ ಮಗ ಮನೆಗೆ ಟಿಫಿನಿಗೆ ಬಂದ್ರೆ ಬೇಕಾದ ಉಪ್ಪು ಜಾಸ್ತಿ ಹಾಕಿದೀರಾ? ಇಲ್ಲಪ್ಪ, ಇಲ್ಲ ಮಗ ಗುದ್ದಾಡ್ತಿರ್ತೀನಿ. ಮಗನಿಗೆ ಸರಿಯಾಗಿ ಟಿಫಿನ್ ಹಾಕಿಲ್ಲ, ನರ್ಕಕ್ಕೆ ಹೋಗ್ಬಿಡ್ತೀಯ. ಮಾತಕ್ಕೂ ಮುಂಚೆ ಅಪ್ಪ ಮಗ ಅಂತಿದ್ಯಾ? ನಾವು ಒಂದು ಮಗನ ತನ್ನಾಗೆ ಸಾಕಿರ್ತೀವಿ. ಮಗನ ನಿನಗೆ ಕಷ್ಟ ಹುಡುಕಿದ್ರು ನನ್ನ ಮಗ. ಲೋಪರಪ್ಪ ನೀನು, ಕಂತ್ರಿ ಕಜ್ಜಿ ನಾಯಿ ಅಪ್ಪ ನನ್ನ ಮಗನೇ. ಕಷ್ಟ ಪಡೋ ನಮ್ಮಂತಾರ ಗೋಳ ಕೂತಿಯಲ್ಲ ನೀನು, ನಾಷ್ಟ ಆಗ್ಬಿಡ್ತೀಯ. ಕಷ್ಟ ನೀನ್ ಪಡ್ತೀಯ. ಕಷ್ಟ ಪಡೋದು ರೈತ ಕಷ್ಟಪಟ್ಟು ಅಕ್ಕಿ ಬೆಳಿತಾನೆ, ಅದನ್ನ ಇನ್ನೊಬ್ಬ ಕಷ್ಟಪಟ್ಟು ಅಂಗಡಿಗೆ ಹಾಕ್ತಾನೆ. ಜನಗಳು ಕಷ್ಟಪಟ್ಟು ತೊಗೊಂಡೋಗ್ತಾರೆ. ನೀನೇನ್ ಮಧ್ಯದಲ್ಲಿ ಕುತ್ಕೊಂಡು ಅಲ್ಲಾಡ್ಸೋದು? ಕಷ್ಟಪಡ್ತಾನಂತೆ. ಕಷ್ಟ ನಿಮ್ಮಪ್ಪ ಮಾಡಿರೋ ಅಂಗಡಿ ಆಸ್ತಿಯಲ್ಲಿ ಕುತ್ಕೊಂಡು ನೀನ್ ಆರಾಮಾಗಿದ್ಯಾ? ಈ ದಾಂಡಿಗೆ ನನ್ನ ನಿನ್ನ ಮಗ. ನೋಡೋ, ನಮ್ ದೇಶಕ್ಕೆ ಬೇಕಾಗಿರೋ ದಾಂಡಿಗೆ ನನ್ನ ಮಕ್ಕಳ ವಿಶ್ವೇಶ್ವರಯ್ಯ ಬೀದಿ ದೀಪತ್ಗಳಿಗೆ ಹೋದ್ನಲ್ಲ ಅಂತ ವಿಶ್ವೇಶ್ವರಯ್ಯ ಇಂಥ ದಾಂಡಿಗೆ ಇಂಡಿಯಾಗೆ
ಫಸ್ಟ್ ಆಫ್ ಆಲ್ ನನ್ನ ಮಗಂದು ಅಪ್ಪನ ದುಡ್ಡು ಮಗ ತಿನ್ನೋದೇ ದೊಡ್ಡ ತಪ್ಪು. ನಾನೇನ್ರ PM ಆದ್ರೆ ಅಪ್ಪನಾಸ್ತಿ ಮಗನ್ಗೆ ಹೋಗೋದನ್ನ ಬ್ಯಾನ್ ಮಾಡ್ಬಿಡ್ತೀನಿ. ಅಪ್ಪನಾಸ್ತಿ ಮಗನ್ಗೆ ಹೋಗ್ಲೇಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಮಗಂದ ಆತರ ಮಾಡಿದ್ರೆ ನನ್ನ ಮಕ್ಕಳ ನಿಮ್ಮಂತವ್ರು 4 ತಲೆಮಾರಿಗೆ ಅಷ್ಟು ಆಸ್ತಿ ಮಾಡಲ್ಲ. ನನ್ನ ಮಕ್ಕಳ ಆಸ್ತಿ ಮಾಡಲ್ಲ, ಎಲ್ಲ ಈಕ್ವಲ್ ಆಗಿರ್ತಾರೆ. ನನ್ನ ಮಕ್ಕಳ ನಾನು ನಿನ್ನ ಮಗನೇ, ಇವನು ನಿನ್ನ ಮಗನೇ ಅಷ್ಟೇ ತಿಳ್ಕೊ. ನಾನೇ ಯಾಕೆ ನಿನ್ ಮಗ ಆಗ್ಬಾರ್ದು ಅಂತ. ಈ ದಡಿಯ ನನ್ನ ಮಗ ನಿಮ್ ಅಂಗಡಿರೋ ಅಕ್ಕಿ ಎಲ್ಲ ತಿಂದು ಅಕ್ಕಿ ಮೂಟೆ ತರ ಬೆಳ್ಕೊಂಡಿದ್ದಾನೆ. ಈ ನನ್ನ ಮಗನ 1 ಟಿಫಿನ್ 4 ಸಂಸಾರ ಊಟ ಮಾಡ್ಬೋದು. ಅಪ್ಪ ಬಂದ. ಅಮ್ಮ, ನನ್ ಡ್ರೆಸ್, ನನ್ ನೆಕ್ಲೆಸ್, ನಂದು ಗ್ಲಾಸ್. ನನ್ ಡ್ರೆಸ್ ನೀನ್ ನಜ್ಜಿಲೇ. ಈ ಪ್ರಪಂಚದಲ್ಲಿ ಯಾವ ವಸ್ತು ಯಾರ್ದು ಅಲ್ಲ ತಿಳ್ಕೊ. ನೀ ಸತ್ರ ನಿನ್ ಬಾಡಿನ ಕೂಡ ಎತ್ಕೊಂಡು ಹೋಗಲ್ಲ. ನನ್ ಡ್ರೆಸ್ ಅಂತೆ, ನನ್ ಡ್ರೆಸ್. ಆಹಾ, ಬೊಂಬಾಟ್ ಹೇರ್ ಸ್ಟೈಲ್. ತಗಡು ಇವಾಗಲ್ಲ ಏನ್ ನೋಡ್ ನಗ್ತಾನೆ. ಗೂಬೆಗಳ ಏನ್ ಹಂಗ್ ನೋಡ್ತೀರಾ? ಏನು ಅಂತ ನನ್ನೇ ಕೇಳ್ತೀರಾ? ನನ್ನ ಮಕ್ಕಳ ನನ್ನ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನ್ಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ನನ್ನ ಮಕ್ಕಳ ನಿಮ್ಗೂ ಆಸೆ ಇದೆ ಈ ತರ ಡ್ರೆಸ್ಗಳನ್ನ ಹಾಕಿ ಓಡಾಡ್ಬೇಕು ಅಂತ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನ್ ನನಗೋಸ್ಕರ ಬದುಕ್ತೀನಿ. ಒಬ್ಬ ಹಾಕ್ಬಿಡ್ತೀನಿ. ನನ್ ನೋಡ್ ನಕ್ಕ ಏನ್ ಅನ್ಕೊಡ್ತೀರಾ ನನ್ನ? ಇದೇ MTV ZTV ನೋಡಿದ್ರೆ ಜೊಲ್ ಸುರಿಸ್ತೀರಾ, ನಾನ್ ಹಾಕ್ರೆ ನಗ್ತೀರಾ. ನನ್ ಮಕ್ಕಳ ನಗ್ತಾರೆ. ಫಿಲ್ಟರ್ ಬಿಡಿಯಲ್ಲ ಹೋಯ್ತು. ಓಯ್ ಕತ್ರಿರಾಮ, ನಮಸ್ಕಾರ ಗುರು. ನೋಡಿದೇನ ನನ್ನ ಮಕ್ಳು ಹೆಂಗ್ ನಗ್ತಾರೆ? ನನ್ನ ಮಕ್ಳಿಗೆ ಟೇಸ್ಟೇ ಇಲ್ಲ. ನನ್ನ ಮಕ್ಳಿಗೆ ನೋಡಿ ಹೆಂಗಿದೆ ಡ್ರೆಸ್, ಹೆಂಗಿದೆ ಹೇಳ ಡ್ರೆಸ್. ಒಂಥರ ವಿಚಿತ್ರವಾಗಿದೆ ಗುರು. ನಿನಗೂ ಟೇಸ್ಟ್ ಇಲ್ಲ ನನ್ನ ಮಗನೇ. ಇದ್ ನೋಡ ಎಷ್ಟು ಚೆನ್ನಾಗಿದೆ. ಔಟ್ ಆಫ್ ಫ್ಯಾಷನ್ ಬಿದಾಕ ಅದೆಲ್ಲ ಏನೇ ಇಟ್ಕೊಂಡು. ಅಣ್ಣ ಇದ್ ನೋಡ ಲವ್ ಡ್ರೆಸ್. ಓಹೋ ಲವರ್ ಡ್ರೆಸ್. ಬಿಡು ಡವ್ ಹೊಡಿಬೇಕಾರೆ ಹಾಕೊಂಡು ಹೋಗೋಣ. ಎತ್ತಿಡು ಅಣ್ಣ ಕಚ್ಚೆ. ಕಚ್ಚೆ ಅನ್ಬೇಡ ನನ್ನ ಮನೆ. ಲೇಟೆಸ್ಟ್ ಫ್ಯಾಷನ್ ಇದು ಕಚ್ಚೆ. ಹೌದು ಗುರು. ಸೂಪರ್ ಫಿಗರ್. ಏನ್ ಜೋಕು, ಏನ್ ನನ್ನ ಮುಂದೆ ಹಂಸಗಳು. ಒಂದೇ ಒಂದು 5 ನಿಮಿಷ ಕಬಡ್ಡಿ ಆಟ ಆಡೋಣ. ಕಬಡ್ಡಿ. ಅದೇನ್ ಹಂಗಾಡ್ತಿ? ಏನ್ ಕಬಡ್ಡಿ ಆಟ ಯಾವತ್ತು ಆಡೇ ಇಲ್ವಾ ನೀನು? 2 ನಿಮಿಷ ಕಬಡ್ಡಿ ಆಟ ಮುಗ್ಬಿಡ್ತೀನಿ. ಕಬಡ್ಡಿ. ಅದ್ಯಾಕೆ ಹಂಗಾಡ್ತಿ? ನಿನ್ನೇನ್ ತಿಂದಾಕ್ಬಿಡ್ತೀನ ನಾನು. ನಿನ್ ಫಿಗರ್ ನೋಡ ಆಸೆ ಆಯ್ತು, ಅದಕ್ಕೆ ಇಟ್ಕೊಳಕ್ ಬಂದೆ. ನಾನೇನಂತ ತಿಳ್ಕೊಂಡಿದ್ಯಾ ನೋಡಿಲಿ. ಅಯ್ಯೋ ಅದೆಲ್ಲ ತೋರ್ತ ಮೂಡೆಲ್ಲ ಹಾಳು ಮಾಡ್ಬೇಡ. ನಿನ್ನ ಅಜ್ಜಿ ಮದುವೆ ಆದವಳು ನೀನು. ಯಾಕೆ ರೀತಿ ಶೋಗಳು ತೋರ್ಸ್ಕೊಂಡು ಓಡಾಡ್ತೀಯ? ನಿನ್ ಗಂಡನ ಮುಂದೆ ಆ ಇಂಗ್ಲಿಷ್ ಬಿಟ್ಟೋಗಿರೋ ಕಿತ್ತೋಗಿರೋ ಖರಾಬ್ ನೈಟ್ ಯಾಕೆ ಓಡಾಡ್ತೀಯ? ಇಲ್ಲೆಲ್ರಿಗೂ ಕಣ್ಕುಕೋತ್ರ ಓಡಾಡ್ತೀಯ. ಯಾಕೆ ಹೇಳು? ಎಲ್ರು ನಿನ್ ನೋಡ್ಲಿ ಅಂತಾನೆ, ಎಲ್ಲರೂ ಆಸೆ ಆಗ್ಲಿ ಅಂತಾನೆ. ನಾನೇನ್ ಮಾಡ್ಲಿ? ನನಗೂ ನಿನ್ ನೋಡ ಆಸೆ ಆಯ್ತು, ಅದಕ್ಕೆ ಇಟ್ಕೊ. 2 ನಿಮಿಷ ಅಷ್ಟೇ, 2 ನಿಮಿಷ ಬಾ ಪ್ಲೀಸ್. ನಿನ್ನ ಆಸೆ ಆಗುತ್ತಾನೆ, ಸುಳ್ಳೇ ಬೇಡ ಬಾ. ಏನ್ ನಿಂದು ಬರ್ತಾ ಅತಿ ಆಯ್ತು. ರೋಡಲ್ಲಿ ಹೆಣ್ಮಕ್ಳು ಓಡಾಡಕ್ ಆಗ್ತಾ ಇಲ್ಲ. ಏನ್ ತಿಳ್ಕೊಂಡಿ ನೀನು? ನೋಡಿಲ್ಲ ನೋಡಿಲ್ಲ ಏನೋ ಹೆಣ್ಮಕ್ಳ ನಿನಗೆ? ನಿನ್ನ ಅಜ್ಜಿ ನೋಡು, ಇಲ್ಲಿರೋ ಎಲ್ಲಾರ್ಗು ಇವಳು ನೋಡ್ರೆ ಒಂದ್ಸರಿ ಜರ್ಕೊಡಿತಾರೆ. ಎಲ್ರಿಗೂ ಆಸೆ ಆಗುತ್ತೆ, ಆದ್ರೆ ಯಾರು ಹೇಳ್ಕೊಡಲ್ಲ. ನಾನು ಹೇಳ್ಕೊಡ್ತೀನಿ ಅಷ್ಟೇ. ನೋಡಿಲಿ ನಾನು ಕಾಮುಕ ಕಚ್ಚರ ನನ್ನ ವರ್ಷ ನನ್ನ ಮಗ. ಏನ್ ಇವಾಗ ನನಗೆ ನೋಡ್ರೆ ಆಸೆ ಆಗುತ್ತೆ, ಬೇಕು ನನಗೆ ಇವಾಗಲೇ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಲ್ಲಪ್ಪ ನೀವ್ ಹೇಳೋದ್ ನಂಬಕ್ಕೆ ಆಗ್ತಿಲ್ಲ. ನಾನು ಏರಿಯಾಗೆ ದೊಡ್ಡ ರೌಡಿ, ನಾನೇ ಪೊಲೀಸು ಕಾನೂನ್ಗೆ ಎದುರ್ತೀನಿ. ಅವ್ನು ಹೆಂಗ್ ಆಟ ಆಡ್ತಿದ್ದ? ನೀವ್ಯಾರು ಪೊಲೀಸು ಗೀಲೀಸು? ಅಯ್ಯೋ ಅಲ್ಲಿ ನೋಡಿ ಆ ಲಾಯರ್ನ. ನನ್ನ ಮಗ ನಾನು ಫ್ರೆಂಡು. ಯಾವಾಗ ನೋಡಿದ್ರು ಆಂಟಿಸಿಪೇಟರಿ ಬೈಲ್ ಕೈಯಲ್ಲೇ ಇಟ್ಕೊಂಡಿರ್ತಿದ್ದ. ತಂತ್ರಿ ನನ್ನ ಮಗ ಅವನು. ಪೊಲೀಸ್ನವ್ರು ಏನಾದ್ರು ಬಂದ್ರೆ ಆ ಬೈಲ್ನ ಟಕ್ ಅಂತ ಕೊಟ್ಬಿಡ್ತಿದ್ದ. ಯಾರ ಕೈಲೂ ಅರೆಸ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಆದ್ರೂ ನಮ್ ಶ್ರೀಧರಪ್ಪ ಹೈ ಇನ್ಫ್ಲೂಯೆನ್ಸ್ ಮಾಡಿ ಅವ್ನ ಅರೆಸ್ಟ್ ಮಾಡಿಸಿದ್ರು. ಹತ್ತೈದಿಂದ ನಾನು ಹೊರಗೆ ಬಂದ, ಅವ್ರ ಮನೆಯೇ ಕರೆ ಮಗ ನೋಡಿದ್ರು. ಅಂತದೇನ್ ಮಾಡ್ದ ಅವನು? ಆ ಶ್ರೀಧರಪ್ಪನ ಹೆಂಡತಿ ಎಂತ ಒಳ್ಳೆ ಹೆಂಗಸು, ಗೌರಮ್ಮ ಇದ್ದಂಗಿದ್ಲು. ನಾನು ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ನೀನ್ ಗಂಡ ಎಷ್ಟೊತ್ತಿಗೆ ಹೋಗ್ತಾನೆ? ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗ್ತಾನೆ, ಸಾಯಂಕಾಲ 8 ಗಂಟೆಗೆ ಬರ್ತಾನೆ. ಅಲ್ಲಿವರೆಗೂ ನೀನ್ ಈ 4 ಗೋಡೆಗಳ ಮಧ್ಯ ಗೋರಿಲಿರೋ ಹೆಣ ತರ ಬದುಕ್ತಿದ್ಯಾ. ಅಲ್ಲೋಡ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಆ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನ್ ನೋಡಿದ್ಯಾ? ನೀನ್ ಹೊರಗ್ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಹಬ್ಬಬ್ಬ ಅಂದ್ರೆ ನಿನ್ ವಯಸ್ಸು ಎಷ್ಟು? 36, 40? ಆದ್ರೂ ಒಳ್ಳೆ ಆಪಲ್ ಇದ್ದಂಗಿದ್ಯಾ. ನೀನ್ ಯೌವನ ಎಷ್ಟು ವರ್ಷ ಇರುತ್ತೆ ಅನ್ಕೊಂಡಿದ್ಯಾ? 5 ವರ್ಷ, 10 ವರ್ಷ? ವರ್ಷಕ್ಕೆ ಎಷ್ಟು ದಿನ? 365 ದಿನ. 10 ವರ್ಷಕ್ಕೆ 3650 ದಿನ ಅಷ್ಟೇ. 3650 ದಿನದಲ್ಲಿ ನೀನ್ ಯೌವನ ಎಲ್ಲ ಹೋಗ್ಬಿಡುತ್ತೆ. ಯೋಚನೆ ಮಾಡು. ನೋಡಿ ನೋಡು, ಈ ಬಾಟ್ಲಿ ನೋಡು ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಮಹಾಭಾರತದಲ್ಲಿ ಕುಂತಿ ಏನ್ ಮಾಡಿದ್ಲು, ಕೃಷ್ಣ ಏನ್ ಮಾಡ್ದ, ಎಲ್ರೂ ಅಷ್ಟೇ. ಈ ಬಾಟ್ಲಿ ತರ ಹೊಡೆದೋಗ್ಬಿಡುತ್ತೆ ನಮ್ ಜೀವನ. ಯೋಚನೆ ಮಾಡು, ಧೈರ್ಯ ತಗೋ. ಕಮಾನ್, ಯಾರು ನೋಡ್ತಾ ಇಲ್ಲ. ಕಮಾನ್, ಮೂವ್ ಮಾಡು.
ನನಗಿಂತ ಗಂಡಿಸ್ಬೇಕಾ ನಿಂಗೆ? ಭಯ ಪಡ್ಬೇಡ, ಓಪನ್ ಮಾಡು. ಶ್ರೀ ಕೃಷ್ಣನ ಭಜನೆ ಮಾಡೋಣ, ಏನೂ ಆಗಲ್ಲ. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ? ಹೌದು, ನಾನ್ ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ನಿನ್ ತಾಯಿಗೆ ಎಷ್ಟು ವಯಸ್ಸು? 36. ನಿನಗೆ 16. ಅವಳಿಗೆ ಎಷ್ಟು ಆಸೆ ಇರಬೇಕು, ನಿನಗೆ ಎಷ್ಟು ಇರಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡ್ಬೋದು, ನಾವು ಗೊಟಕ್ ಕಂಡ್ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ. ಅದಕ್ಕೆ ಅಳಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಈ ಪ್ರಪಂಚದಲ್ಲಿ ಎಂತೆಂತವ್ರಲ್ಲಪ್ಪ, ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ನಿಲ್ಲವಪ್ಪ. ನಾನು ಬಂದ ಕೈ ಕಾಲು ಮುರಿದಾಕ್ಬಿಡ್ತೀನಿ, ಕತ್ತರಿಸಾಕ್ಬಿಡ್ತೀನಿ. ಅಣ್ಣ, ಅವನೇ ಅಣ್ಣ ನಾನು. ಸೀನಾ ನಿಂತ್ಕೊಳ್ಳೋ, ಯಾಕೆ ಎದ್ಕೊಂಡು ಹೋಗ್ತಿಲ್ಲ? ನಿಂತ್ಕೊಳ್ಳೋ, ನಾನು ಬರ್ತಿಲ್ಲ. ಸೀನಾ ನಿಂತ್ಕೊಳ್ಳೋ, ನಾನು ಬರ್ತೀನಿ. ಅಮ್ಮ ತಾಯಿ, ನಿಮ್ ಪಾದ ಕೊಡಮ್ಮ. ಅಮ್ಮ ತಾಯಿ, ಅಮ್ಮ ತಾಯಿ, ನಿಮ್ ಪಾದ ಕೊಡಮ್ಮ. ನಿಮ್ ಪಾದ ತೊಳೆದು ಬಿಡ್ತೀನಿ. ತಾಯಿ, ತಾಯಿ ಎಲ್ಲಿದ್ಯಮ್ಮ? ಕೊಡಮ್ಮ, ನಿಮ್ ಪಾದ ಕೊಡಮ್ಮ. ಪಾದ ಕೊಡಮ್ಮ. ಈ ಜನ್ಮದಲ್ಲಿ ಮಾಡಿದ ಪಾಪನ ನಿನ್ ಕಾಲು ಬಿದ್ದು ತೊಳ್ಕೊಂಡು ಹೋಗಿ ಬಂದಿದ್ದೀನಿ. ನಮ್ ಬಜಾರಲ್ಲಿ ಎಂತೆಂತ ಹೋಟೆಲ್ ಮಾಡಿದ್ರು, ಆದ್ರೆ ಇಂಥ ವಿಚಿತ್ರ ನೋಡಿದಮ್ಮ. ಕಚ್ಚಡ ನನ್ನ ಮಗ, ಲೋಪರ ನನ್ನ ಮಗ, ಪಾಪಿ, ನನ್ ಕಣ್ಬಿದ್ರೆ 4 ಜನ ಕತ್ತಿಸ್ಬಿಸಾಗ್ತ ಅಂತ ನೋಡಿ ನೀನ್ ಹೆಂಗಮ್ಮ ಲವ್ ಮಾಡ್ತಿದ್ಯಾ? ನೀವೊಬ್ರು ಬಾಕಿ ಇದ್ಯಾ ನನ್ ಬೈಯಕ್ಕೆ ರೀ? ಅವ್ನ್ ಮರ್ಡರ್ ಮಾಡಿಲ್ಲ ರೀ, ಅವ್ರೆಲ್ಲ ಅವ್ನ್ ಫ್ರೆಂಡ್ಸು. ಇಷ್ಟೊತ್ತಾಗ್ಲೇ ಅವ್ರ ಜೊತೆ ಕೂತ್ಕೊಂಡು ಎಲ್ ಕುಡಿತೀಯಾನೋ ಏನೋ. ಈ ಜನಗಳನ್ನ ಹೆದರ್ಸಕ್ಕೆ ಅವ್ನ್ ಆಗಾಗೆ ಆತ ಟ್ರಿಕ್ಸ್ ಮಾಡ್ತಾನೆ ಇರ್ತಾನೆ. ಟ್ರಿಕ್ಸ್ ಕೂಡ ಹಾಳಾಗೋಲಿ, ಏರೋದಲ್ಲ ಅವ್ನ್ ಕಂಡ್ರೆ ಯಾರಿಗೂ ಹೋಗಲ್ಲ. ಕಂಡೋರ್ ತಲೆ ಕೈ ಜೀವನ ಮಾಡ್ತೀರ ಅವನ್ಗುನು. ಜಿಂಕೆ ಮರಿ ತರ ಇರೋ ನಿಂಗುನು ಅದೆಂಗಮ್ಮ ಲವ್ ಆಯ್ತು? ಹೇಳ್ತೀನಿ, ಅಲ್ಲಿ ನೋಡಿ, ಅವ್ರ ನಮ್ ತಂದೆ ಸುಭಾಷ್ ಶಾಸ್ತ್ರಿಗಳು ಅಂತ. ಪಾಪಿ ಪಟ್ಟಿ ಮಗ, ಪಾಪಿ ಪಟ್ಟಿ ಮಗ ನೀನು. ಪಾಪಿ ನನ್ನ ಮಗ ನೀನು. ಊರಿಗೆಲ್ಲ ತೀರ್ಥ ಈ ತೀರ್ಥ ಕುಡಿ, ನನ್ ತೀರ್ಥ ಕುಡಿ ಕುಡಿ. ಯಾಕಪ್ಪ ನಾನೇನ್ ತಪ್ಪು ಮಾಡಿದೆ ಅಂತ ನಂಗೆ ತೊಂದರೆ ಕೊಡ್ತಾ ಇದ್ದೆ? ಫಸ್ಟ್ ಆಫ್ ಆಲ್, ಈ ದೇವ್ರ ಹತ್ರದೇ ದೊಡ್ಡ ತಪ್ಪು. ದೇವ್ರದೇ ಈ ಪ್ರಪಂಚದಲ್ಲಿ ದೊಡ್ಡ ತಪ್ಪು. ಮಾಡಬಾರ್ದು ಅಲ್ಕ ಕೆಲಸನ ಮಾಡ್ಬಿಟ್ಟು ಜನ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ತೊಳೆದೋಯ್ತು ಅಂತ ಭ್ರಮೆ ಹುಡ್ಸಿ ಕಳಿಸ್ತೀಯ. ಆ ನನ್ನ ಮಕ್ಕಳು ನಮ್ ಪಾಪ ತೊಳೆದೋಯ್ತು, ನಾವು ಕ್ಲೀನ್ ಆಗ್ಬಿಟ್ಟು ಅನ್ಕೊಂಡು ಹೊರಡ ಹೋಗ್ಬಿಟ್ಟು ಇನ್ನಷ್ಟು ಅಲ್ಕ ಕೆಲಸ ಮಾಡ್ಬಿಡ್ತಾರೆ. ಈ ಪಾಪಿಗಳ ಸೃಷ್ಟಿಕರ್ತ ನೀನು. ನೀನ್ ಕೊಡೋ ತೀರ್ಥಕ್ಕಿಂತ ಈ ತೀರ್ಥ ಎಷ್ಟೋ ವಾಸಿ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯೆ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್. ದೇವ್ರೇ ಕುಡಿ ಕುಡಿ ನನ್ನ ಮಗನೇ. ಈ ತೀರ್ಥದ ಮಜಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ತೀರ್ಥಕ್ಕೆ ಈ ತೀರ್ಥ ಎಷ್ಟೋ ವಾಸಿ. ಕುಡಿ, ನಾಳೆ ಬಾ ಪ್ರಸಾದ ಕೊಡ್ತೀನಿ ನನ್ನ ಮಗನೇ. ಕುಡಿ ಕುಡಿ ಕುಡಿ. ಗಂಟೆಗಳೆಲ್ಲ ಹೊಡ್ಕೊಂತದವೆ. ಅಯ್ಯೋ ಅಪ್ಪ, ಅಪ್ಪ ಏನಾಯ್ತಪ್ಪ? ಅಪ್ಪ ನಾನು ನಂಗೆ ತೀರ್ಥ ಕೊಡಿಸ್ಬಿಟ್ಟ. ಇಡೀ ಊರಿಗೆ ತೀರ್ಥ ಕೊಡ್ಸ, ನನ್ಗೆ ತೀರ್ಥ ಕೊಡಿಸ್ಬಿಟ್ಟ. ನೀವ್ ಮನುಷ್ಯನ? ನಿನ್ ಸ್ವಲ್ಪನಾದ್ರು ಮಾನವೀಯತೆ ಇದ್ಯಾ? ಪಾಪ ನಮ್ಮಪ್ಪ ಏನ್ ತಪ್ಪಾಡ್ದು ಅಂತ ಕಚ್ಚಡನ್ ಕುಡಿಸ್ದೆ. ಪೂಜಾರಿ ಡಾಕ್ಟರ್, ನಿಮ್ಮಪ್ಪ ದೇವಸ್ಥಾನದಲ್ಲಿ ಗಂಟೆ ಆಡ್ಸ್ಕೊಳ್ಳಿ ಅವನೇನ್ ದೇವಲೋಕ್ ನೀವು ಉದುರ್ಬಿಟ್ನಾ ನಿಂಗೆ? ಅವನೊಬ್ನೇನ ಸಾಚ? ನಾವೆಲ್ಲ ಕಚರಾಗಳು. ನಾನ್ ಕಚರ, ನಾನ್ ಲೋಫರ್, ತೊಟ್ಟಿ, ಪಾಪಿ, ವರ್ಷ ನನ್ ಮಗ. ಏನಿವಾಗ? ನೀನೇನ್ ಬಾರಿ ಒಳ್ಳೆವಳ? ನೀನ್ ಇದು ಕೆಟ್ಟ ಕೆಲಸ ಮಾಡೇ ಇಲ್ವಾ? ಬೈಲಿ ಬೈಲಿ. ನೋಡು, ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡಿ ಹೇಳಿ, ನಾನು ಇದ್ರಿಗೆ ಒಂದು ತಪ್ಪು ಕೆಲಸ ಮಾಡಿಲ್ಲ ಅಂತ. ನಾನು ನಿನ್ ಕಾಲು ಹಿಡ್ಕೊಂಡ್ಬಿಡ್ತೀನಿ. ಮಾಡು, ಪ್ರಮಾಣ ಮಾಡು. ಪವರ್ಫುಲ್ ಗಣೇಶ ಅದು. ಸುಳ್ಗಿಲಿ ಪ್ರಮಾಣ ಮಾಡ್ರೆ ಕೈ ಕಾಲು ಹುಳ ಬಿದ್ದೋಗ್ಬಿಡುತ್ತೆ. ಮಾಡು. ಇಲ್ಲಿ ನೋಡು, ನನ್ ಮನ್ಸಲ್ಲಿ ಕೆಟ್ಟ ಯೋಚನೆ ಬಂದಿರ್ಬೋದು, ಆದ್ರೆ ನಂಗೆ ಗೊತ್ತಿದ್ದು ನಾನ್ ಕೆಟ್ಟ ಕೆಲಸ ಮಾಡಿಲ್ಲ. ಈ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನ್ ಕೆಟ್ಟ ಕೆಲಸ ಮಾಡಿಲ್ಲ. ವಾ
ಬಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ, ನೀನ್ ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಕಾಲ್ ಕೊಡು, ಪಾದ ಕೊಡು, ಲೆಕ್ ಕೊಡು, ಪಾದ ಕೊಡು, ಲೆಕ್ ಕೊಡು. ಇನ್ನೇನ್ ಮುಚ್ಚು ಮರೆ, ಇಡೀ ಏರಿಯಾ ಜನಗಳ ಮುಂದೆಲ್ಲ ಆ ನನ್ ಮಗ ನನಗ್ ಗುಂಡು ಕುಡಿಸ್ದ. ಇನ್ಯಾನ್ ಯಾಕೆ ಕತ್ ಕುಡಿಲಿ? ಅಪ್ಪ ಶರಾಪ್ ಹೂಯಿಸ್ ಅಪ್ಪ ಬಂಜೆ ರಂಗಮ್ಮನ ಬರೀ ಮಂತ್ರ ಹೇಳಿ ಸೆಟಪ್ ಮಾಡ್ಕೊಂಡ್ರ ನನ್ನ ಅದ ಅಂತ ಕರಿತಿದ್ಯಾ? ಈ ಗೆಟಪ್ ಯಾಕೆ ಗೊತ್ತಾ? ನಿನಗೋಸ್ಕರ. ಈ ಶಾಸ್ತ್ರಿ ಮಗಳು ಅಂತ ಯಾವನಾರ ಬಂದು ವರದಕ್ಷಿಣೆ ಇಲ್ದೇಲೆ ನಿನ್ಗೆ 3 ಗಂಟೆ ಹಾಕ್ಲಿ ಅಂತ, ನನ್ ತಲೆ ಮೇಲಿರೋ ಭಾರ ತೊಲಗೋಗ್ಲಿ ಅಂತ. ನನಗೆ ನೀನು ಹುಟ್ಟೋ ಬದಲು ಒಬ್ಬ ಮಗ ಹುಟ್ಟಿದಿದ್ರೆ ನಾನು ಸೂಟ್ ಹಾಕೊಂಡು ಬಿಸ್ಕಿ ಬಾಟ್ಲಿ ಕೈಲಿಡ್ಕೊಂಡು ಜುಮ್ ಅಂತ ಓಡಾಡ್ಕೊಂಡಿರ್ತಿದ್ದೆ. ಆದ್ರೆ ನನ್ನ ಕರ್ಮ, ನನಗೆ ನೀನು ಹುಟ್ಬಿಟ್ಟ. ಆ ದೇವ್ರೇ ನಂಗೆ ಬುದ್ಧಿ ಕೊಟ್ಟಿದ್ದು. ಆ ಕೃಷ್ಣ ತಪ್ಪು ಮಾಡಿಲ್ವಾ? ಆ ರಾಮ ತಪ್ಪು ಮಾಡಿಲ್ವಾ? ಮಾಡಿದಾನೆ. ಆ ಇಂದ್ರ ತಪ್ಪು ಮಾಡಿಲ್ವಾ? ನೋಡ್ದ್ಯಾ ನಮ್ ತೀರ್ಥದ ಮಹಿಮೇನ? ಸತ್ಯ ಅನ್ನೋದು ಗೊತ್ತಾಯ್ತಾ? ಅದಕ್ಕೆ ಪ್ರತಿಯೊಬ್ರು ಕುಡಿಬೇಕು. ನಾನ್ ಕುಡ್ದಾಗೆಲ್ಲ ಅನ್ಸೋದು, ಈ ದೇಶದಲ್ಲಿ ಪ್ರತಿಯೊಬ್ರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅವಾಗ ನೋ ಕೋಮುಗಲ್ಬೆ, ನೋ ರಾಜಕೀಯ, ನೋ ಅತ್ಯಾಚಾರ ಜಗಳ, ಎಲ್ಲ ಖುಷಿಯಾಗಿ ತೆಲಾಡ್ಕೊಂಡು ಉಳ್ಳಾಡ್ಕೊಂಡಿರೋದು. ಹೇಗಿರೋದು ಅವಾಗ ಈ ದೇಶ? ನಾನೇನಾರ ಈ ದೇಶಕ್ಕೆ PM ಆದ್ರೆ IMF ಸಾಲ ತಗೊಂಡ್ರ ಪರವಾಗಿಲ್ಲ, ಪ್ರತಿ ಮನೆಗೂ ಏರಿಯಾಗೂ ಕೊಳಯಲ್ಲಿ ಗುಂಡ್ ಸಪ್ಲೈ ಮಾಡ್ಬಿಡ್ತಿದ್ದೆ. ನಮ್ಮ ಅಪ್ಪ ಅಮ್ಮ ಅದ್ಯಾವ ಯಮಗಂಡ ಕಾಲದಲ್ಲಿ ಸೇರಿ ನಾನು ಹುಟ್ಟಿಸಿದ್ರೋ ಗೊತ್ತಿಲ್ಲ. ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ, ಇಲ್ಲಿರೋದೆಲ್ಲ ಬರೀ ಕಚರಾನೆ. ಪಾಪ ನಿಮ್ಮಪ್ಪ ಏನೋ ತೀರ್ಥ ಕೊಡು ಒಳಗಿರೋ ಸತ್ಯ ಎಲ್ಲ ಹೇಳ್ದ, ಅದಕ್ಕೆ ನಿಂಗೆ ಬೇಜಾರು. ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚರ ನನ್ನ ಮಗ. ನೋಡು, ನೀನಿನ್ನೂ ಪೀಚು ಚಿಕ್ಕ ಹುಡುಗಿ, ನೀನಿನ್ನೂ ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ಇಲ್ಲಿ ನೋಡು, ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗತ್ತೆ.